ಹಾಯ್ ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಾಮಾಚಾರಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ರುಕ್ಕು ಮನೆ ಹೊರಗೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಒಬ್ಳೆ. ಇನ್ನೇನು ದಾರಿಯೆಲ್ಲ ಸುಲಭ ಮಾಡಿದ್ದೇನೆ, ಉರ್ದಷ್ಟು ಉರಿಬೇಕು, ಆವಾಗ ನನ್ನ ದಾರಿ ಸುಲಭವಾಗುತ್ತೆ ಅಂತ ಹೇಳ್ಕೊಂಡು ಒಬ್ಳೆ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಕೋದಂಡ ಒಳಗೆ ಬರ್ತಾನೆ. ಮನೆ ಒಳಗೆ ಬರುವಾಗ ರುಕ್ಕುನೇ ನೋಡ್ತಾನೆ ದಿಟ್ಟಿಸಿ. ಆಗ ರುಕ್ಕು ಅಂದ್ಕೊಳ್ತಾಳೆ, ಬಾಬಾ ಯಾಕೆ ನನ್ನನ್ನು ಈ ರೀತಿ ನೋಡ್ತಿದ್ದಾರೆ, ಏನಾದರೂ ವಿಷಯ ಗೊತ್ತಾಯ್ತಾ, ನಾನೇ ಆ ಗೋಪಾಲನ್ ಕಳಿಸಿದನ್ನೋ ವಿಷಯ ಗೊತ್ತಾಯ್ತಾ ಇವರಿಗೆ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಆಗ ರುಕ್ಕು ಹೇಳ್ತಾಳೆ, ಯಾಕೆ ಬಾಬಾ ನನ್ನನ್ನು ಆ ರೀತಿ ನೋಡ್ತಿದ್ದೀರಾ ಅಂತ ಹೇಳ್ತಾಳೆ. ಆಗ ಕೋದಂಡ ಹೇಳ್ತಾನೆ, ಇವತ್ತೊಂದು ಸತ್ಯ ಗೊತ್ತಾಗಿದೆ ನನಗೆ, ಅದು ಈ ಮನೆಯವ್ರಿಗೆ ಎಲ್ರಿಗೂ ನಾನು ಅದನ್ನು ಹೇಳಬೇಕು, ಹೇಳೇ ಹೇಳ್ತೇನೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಒಳ್ಳೆಯವ್ರ ಥರ ಯಾರು ಮುಖವಾಡ ಹಾಕ್ಕೊಂಡಿದ್ದಾರೆ ಎಲ್ಲ ನಾನು ಹೇಳೇ ಹೇಳ್ತೇನೆ ಅಂತ ಹೇಳ್ತಾನೆ. ಆವಾಗ ರುಕ್ಕು ಅಂದ್ಕೊಳ್ತಾಳೆ, ಅಂದರೆ ವೈಶಾಖನ್ ಸತ್ಯ ಹೇಳಿ ಹೊರಟಿದ್ದಾರೆ ಇವರು ಅಂತ. ಭಾವ ನೀವು ಸತ್ಯ ಹೇಳಬೇಕಲ್ವಾ, ಅದನ್ನು ಧೈರ್ಯವಾಗಿ ಹೇಳಿ ಅಂತ ಹೇಳ್ತಾಳೆ. ಆಗ ಕೋದಂಡ ಹೇಳ್ತಾನೆ, ಹೌದು ಧೈರ್ಯವಾಗಿ ಹೇಳಬೇಕಲ್ಲ, ಆಯಿತು ಧೈರ್ಯ ತಗೊಂಡೇ ಬರ್ತೇನೆ ಅಂತ ಹೇಳಿ ಕುಡಿಲಿಕ್ಕೆ ಹೊರಗಡೆ ಹೋಗ್ತಾನೆ. ಆವಾಗ ರುಕ್ಕು ಅಂದ್ಕೊಳ್ತಾಳೆ, ನಾನು ನಿದ್ರೆ ಬರಲಿ ಅಂತ ಹೇಳಿ ಡ್ರಿಂಕ್ಸ್ ಕೊಟ್ಟರೆ ಇವ್ರಿಗೆ ಅದನ್ನು ಧೈರ್ಯಕ್ಕೂ ತಗೊಳ್ತಿದ್ದಾರೆ, ಆಗಲಿ ಆದಷ್ಟು ನನಗೂ ಒಳ್ಳೆಯದು ಅಂತ ಹೇಳ್ತಾಳೆ. ಇನ್ನು ಜೈಲಲ್ಲಿ ವೈಶಾಖ ಅವಳ ಫ್ರೆಂಡ್ ಕನಕನ ಹತ್ರ ಹೇಳ್ತಾ ಇರ್ತಾಳೆ, ಕನಕ ನಿನ್ನೆ ಅಷ್ಟೇ ನನ್ನ ಗಂಡ ಹೇಳಿದ ಅಲ್ವಾ, ನಿನ್ನ ಮುಖನ ಜನ್ಮದಲ್ಲಿ ನೋಡಲ್ಲ ಅಂತ, ಆದರೆ ಏನಾಯಿತು, ಇವತ್ತು ನನ್ನ ಗಂಡ ಬಂದು ನನ್ನ ಕಾಲು ಇಟ್ಕೊಂಡ, ಅಷ್ಟೇ ಅಲ್ಲ ನೀನೇ ದೇವತೆ, ನೀನೇ ನನ್ನ ಪ್ರಾಣ, ನಿನ್ನಿಂದಲೇ ಎಲ್ಲ ಒಳ್ಳೇದಾಗಿದ್ದು ಅಂತ ಹೇಳ್ಕೊಂಡು ನಾನು ಎಷ್ಟು ಹೊಗಳಿದ ಗೊತ್ತಾ. ಇದೆಲ್ಲ ಆ ರುಕ್ಕು ಕೈಯಲ್ಲಿ ಸಾಧ್ಯ ಆಯಿತು. ಬಂದ 2-3 ದಿನಕ್ಕೆ ರುಕ್ಕು ಇದೆಲ್ಲ ಮಾಡಿದ್ಲು, ಎಷ್ಟು ಪವರ್ಫುಲ್ ಅವಳು ಅಂತ ಹೇಳ್ಕೊಂಡು ನೆಗಡ್ತಾ ಇರ್ತಾಳೆ. ಇನ್ನು ಈ ಕಡೆ ರುಕ್ಕು ಮನೆಯೊಳಗೆ ಬರ್ತಾಳೆ. ಅವಳಿಗೆ ಅಕ್ಕ ಅತ್ತೆ ಮಾವ ಅಂತ ಹೇಳ್ಕೊಂಡು ಓಡಿ ಬರ್ತಾಳೆ. ಆವಾಗ ಚಾರು ಮತ್ತೆ ಜಾನಕಿ ಕೇಳ್ತಾರೆ, ಏನಾಯ್ತು ರುಕ್ಕು, ಯಾಕೆ ಈ ರೀತಿ ಓಡ್ಕೊಂಡು ಬರ್ತಿದ್ಯಾ ಅಂತ ಹೇಳ್ತಾರೆ. ಆಗ ರುಕ್ಕು ಹೇಳ್ತಾಳೆ, ಅದು ಕೋದಂಡ ಬಾವ ಕುಟ್ಕೊಂಡು ಬರ್ತಿದ್ದಾರೆ ಅಂತ ಹೇಳ್ತಾಳೆ. ಆ ಮನೆಯವರೆಲ್ಲರೂ ಶಾಕ್ ಆಗ್ತದೆ. ಮನೆಯವರೆಲ್ಲರೂ ಹೊರಗೆ ಹೋಗ್ತಾರೆ. ಹೊರಗೆ ಹೋದಾಗ ಕೋದಂಡ ಕುಡ್ಕೊಂಡು ಬರ್ತಾನೆ. ಆವಾಗ ಜಾನಕಿ ಹೇಳ್ತಾಳೆ, ಏನೋ ಮಗನೇ ಇದು ಯಾಕೆ ಈ ರೀತಿ ಕುಡ್ಕೊಂಡು ಬಂದಿದ್ಯಾ ಅಂತ ಹೇಳ್ತಾಳೆ. ಆಗ ಕೋದಂಡ ಹೇಳ್ತಾನೆ, ಮಗ, ಓ ಇವತ್ತು ನಿಮ್ಗೆ ಗೊತ್ತಾಯ್ತಾ ನಾನೂ ಒಬ್ಬ ಇದ್ದೇನೆ ನಿಮ್ಮ ಮಗ ಅಂತ ಹೇಳ್ಕೊಂಡು, ಇವತ್ತು ನಿಮ್ಗೆ ಗೊತ್ತಾಯ್ತಾ ನಾನು ನಿಮ್ಮ ಮಗ ಅಂತ. ಇರಲಿ, ಇವತ್ತು ನಾನು ಅನ್ಯಾಯ ಆಗಿದೆ ನನಗೆ ಒಂದು, ಅದಕ್ಕೆ ನ್ಯಾಯ ಕೇಳೋಕೆ ಬಂದಿದ್ದೇನೆ. ಅವಳು ನಮಗೋಸ್ಕರ ಇಷ್ಟೆಲ್ಲ ಮಾಡಿದ್ಲು, ಈ ಮನೆ ದೇವತೆ ಅವಳು, ನನ್ನ ಹೆಂಡತಿ ವೈಶಾಖ ಅಂತ ಹೇಳ್ತಾನೆ. ಆಗ ನಾರಾಯಣಾಚಾರ್ಯ ಹೇಳ್ತಾರೆ, ಏನು ಮಾತಾಡ್ತಿದ್ಯಾ, ಈ ಮನೆ ಕೊಲ್ಲೋಕೆ ಬಂದವಳನ್ನ ಹೊಗಳಿ ಮಾತಾಡ್ತಿದ್ಯಾ, ತಲೆ ಮೇಲೆ ಇಟ್ಕೊಂಡು ಮಾತಾಡ್ತಿದ್ಯಾ, ಏನಾಗಿದೆ ನಿಂಗೆ ಅಂತ ಹೇಳ್ತಾನೆ. ಆವಾಗ ಕೋದಂಡ ಹೇಳ್ತಾನೆ, ನನಗೇನು ಆಗಲಿಲ್ಲಪ್ಪ, ನಾನು ಈ ಮನೆ ಬಿಟ್ಟರೆ ದೇವಸ್ಥಾನ ಬಿಟ್ಟರೆ ಮನೆ ಅಂತ ಇದ್ದೆ. ನನ್ನ ನೋವನ್ನು ನೀವು ಯಾರಾದರೂ ಕೇಳಿದ್ರಾ, ನನ್ನ ನೋವನ್ನು ಕೇಳಿದರೆ ನಾನೇನೇ ಕುಡಿತಾ ಇರಲಿಲ್ಲ, ಇವತ್ತು ಕುಡ್ಕೊಂಡು ಬರ್ತಾ ಇರಲಿಲ್ಲ, ಇವತ್ತು ಕುಡ್ಕೊಂಡು ಬಂದಿರೋದು ಅನ್ಯಾಯ ಆಗಿದ್ದಕ್ಕೆ. ಅವಳು ಏನು ತಪ್ಪು ಮಾಡಿದ್ಲು, ಅವಳಿಗೆ ನಮ್ಮನ್ನೆಲ್ಲ ಸಾಯಿಸೋ ಉದ್ದೇಶ ಇದ್ದಿದ್ದು, ಅವಳು ಯಾವಾಗಲೂ ಸಾಯಿಸ್ತಿದ್ದಲ್ಲ ನಮ್ಮನ್ನೆಲ್ಲ, ಅವಳು ಮಾಡಿದ್ದು ಇದೆಲ್ಲ ನಿಮ್ಮಿಂದ. ನೀವು ಗೋಪಾಲ ಅನ್ನೋ ವ್ಯಕ್ತಿಗೆ ಅನ್ಯಾಯ ಮಾಡಿದ್ರಿ, ಅವನಿಗೆ ದೇವಸ್ಥಾನದಿಂದ ಹೊರಗೆ ಹಾಕಿದ್ರಿ, ಆ ಸಿಟ್ಟಿಗೆ ಅವನು ನಮ್ಮನೆಯರನ್ನು ಕೊಲ್ಲಬೇಕಂತ ಹೇಳ್ಕೊಂಡು ಸುಪಾರಿ ಕೊಟ್ಟ, ಕೊಲ್ಲಿಲ್ಲ ಅಂದರೆ ನಿನ್ನ ಗಂಡನ ಸಾಯಿಸ್ತೆ ಅಂತ ಹೇಳ್ದಂತೆ. ಅದಕ್ಕೆ ನನಗೋಸ್ಕರ, ನನ್ನ ಪ್ರಾಣ ಉಳಿಯೋಕ್ಕೋಸ್ಕರ ಅವಳು ಕೊಲೆಗಾರ್ತಿ ಅನ್ನೋ ಪಟ್ಟ ಕಟ್ಕೊಂಡು ಹೋದ್ಲು, ಎಲ್ಲ ನನಗೋಸ್ಕರ ಮಾಡಿದ್ದವಳು, ನನಗೋಸ್ಕರನೇ ಮಾಡಿದ್ದವಳು ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಏನಣ್ಣ ಇನ್ನೊಂದು ಸುಳ್ಳು ಹೇಳಿ ಕಳಿಸಿದ್ಲ ಅವಳು ಅಂತ ಹೇಳ್ತಾನೆ. ಆಗ ಕೋದಂಡ ಹೇಳ್ತಾನೆ, ಕೃಷ್ಣ ಮರ್ಯಾದೆ ಕೊಡು, ಅವಳಿನ ಅತ್ತಿಗೆ, ಅವಳನ್ನ ಸುಳ್ಳು ಹೇಳಲಿಲ್ಲ ನನಗೆ, ಇದನ್ನು ನನಗೆ ಗೋಪಾಲ ಬಂದು ಹೇಳಿದ್ದು. ಆಮೇಲೆ ನಾನು ವೈಶಾಖನ ಹತ್ರ ಹೋಗಿ ಕನ್ಫರ್ಮ್ ಮಾಡಿಕೊಂಡೆ, ಇದೇ ಸತ್ಯ ಹೇಳ್ಕೊಂಡು ಕುಡಿದ ಅಮಲಲ್ಲಿ ಮಾತಾಡ್ತಾ ಇರ್ತಾನೆ. ಆಗ ನಾರಾಯಣಾಚಾರ್ಯ ಹೇಳ್ತಾರೆ, ಕೋದಂಡ ನಿಂಗೇನೋ ಆಗಿದೆ ಅಂತ ಹೇಳ್ತಾರೆ. ನನಗೇನೂ ಆಗಿಲ್ಲಪ್ಪ, ವೈಶಾಖ ಒಳ್ಳೆಯವಳು ಅಂತ ಹೇಳ್ಕೊಂಡು ಕೆಳಗೆ ಬೀಳ್ತಾನೆ. ಇನ್ನು ಜಾನಕಿ ಎತ್ತಲಿಕ್ಕೆ ಹೋಗ್ತಾಳೆ. ಆಗ ನಾರಾಯಣಾಚಾರ್ಯರು ಹೇಳ್ತಾರೆ, ಎತ್ತಬೇಡ, ಅಲ್ಲೇ ಬಿಡು ಅವನನ್ನು, ಅವ್ನು ಸರಿಯಾದ್ಮೇಲೆ ಅವನೇ ಬರ್ತಾನೆ ಒಳಗೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ರುಕ್ಕು ನಾಟಕ ಮಾಡ್ಕೊಂಡು ಕೂಗ್ತಾ ಇರ್ತಾಳೆ ರೂಮಲ್ಲಿ. ಆಗ ಕೃಷ್ಣ ಹೋಗ್ತಾನೆ, ಏನಾಯ್ತು ರುಕ್ಕಿ, ಯಾಕೆ ಈ ರೀತಿ ಕೂಗ್ತಿದ್ಯಾ ಅಂತ ಹೇಳ್ತಾನೆ. ಆಗ ರುಕ್ಕು ಹೇಳ್ತಾಳೆ, ಅಲ್ಲ ಕೃಷ್ಣ, ಈ ಮನೆಗೆ ಬರುವಾಗ ಎಲ್ಲರೂ ಹೇಳಿದ್ರು ನಿನ್ನ ಕಾಲ್ಗುಣ ತುಂಬ ಒಳ್ಳೆಯದು, ನಮ್ಮ ಮನೆಗೆ ತುಂಬ ಒಳ್ಳೇದಾಗ್ತಿದೆ ಅಂತ ಹೇಳಿದರು. ಆದರೆ ಇವಾಗ ಯಾವತ್ತೂ ಕುಡಿದೇ ಇದ್ದ ಭಾವ ಇವತ್ತು ಕುಡ್ಕೊಂಡು ಬಂದಿದ್ದಾರೆ, ಅಂದರೆ ಇನ್ನು ಮುಂದೆ ನನಗೆ ಹೇಳಲ್ಲ ಅಲ್ವಾ, ನಿನ್ನ ಕಾಲ್ಗುಣ ಸರಿ ಇಲ್ಲ, ಅದಕ್ಕೆ ಭಾವ ಕುಡ್ಕೊಂಡು ಬಂದಿದ್ದು ಅಂತ. ನಂಗೆ ಯಾರು ಏನು ಹೇಳಲ್ಲ ಅಲ್ವಾ ಕೃಷ್ಣ, ಹೇಳು ಕೃಷ್ಣ, ನಂಗೆ ಯಾರು ಏನು ಹೇಳಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಅಯ್ಯೋ ರುಕ್ಕು, ಯಾಕೆ ಆ ರೀತಿ ಹೇಳ್ತಿದ್ಯಾ, ಆ ರೀತಿ ಯಾರು ಏನೂ ಹೇಳಲ್ಲ,
ನಮ್ಮನೆ ಇರೋರೆಲ್ಲರೂ ಒಳ್ಳೆ ಮನಸ್ಸಿನ ವ್ಯಕ್ತಿಗಳು. ಅವ್ರು ಯಾವತ್ತೂ ಹಾಗೆ ಯಾರಿಗೂ ಹೇಳಲ್ಲ. ನೀನು ಏನು ಹೆದರಬೇಡ. ಕುಡ್ದಿರೋದು ಅಣ್ಣ ತಾನೇ, ಅದ್ರಲ್ಲಿ ಅವ್ನು ತಪ್ಪಿದೆ. ನೀನೇನು ತಪ್ಪು ಮಾಡಿದ್ಯಾ? ನೀನೇನು ಯೋಚನೆ ಮಾಡಬೇಡ ರುಕ್ಕು ಅಂತ ಹೇಳ್ತಾನೆ. ಅದನ್ನೆಲ್ಲ ಶ್ರುತಿ ಕೇಳಿಸ್ಕೊಳ್ತಾ ಇರ್ತಾಳೆ. ಇನ್ನು ರುಕ್ಕು ತನ್ನಷ್ಟಕ್ಕೆ ಸ್ಮೈಲ್ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ನಾರಾಯಣಾಚಾರ್ಯರು, ರಾಮಾಚಾರಿ, ಚಾರು, ಜಾನಕಿ ಎಲ್ಲ ಮಾತಾಡ್ತಾ ಇರ್ತಾರೆ. ರಾಮಾಚಾರಿ ಹೇಳ್ತಾನೆ, ಅಲ್ಲ ಅಪ್ಪ, ಯಾರು ಗೋಪಾಲ ಅಂದರೆ ಅವರಿಗೆ ನೀವು ಅನ್ಯಾಯ ಮಾಡಿದ್ದೀರ. ಯಾರಪ್ಪ ವ್ಯಕ್ತಿ ಯಾರಂತ ಗೊತ್ತಾದರೆ ನಮಗೆ ಏನಾಗಿದೆ, ಅಣ್ಣ ಯಾಕೆ ಈ ರೀತಿ ಮಾಡ್ತಿದ್ದಾನಂತ ಗೊತ್ತಾಗುತ್ತೆ. ಯಾರಪ್ಪ ಅವರು, ನಿಮ್ಗೆ ನೆನಪಿದೆಯಾ ಅಂತ ಕೇಳ್ತಾನೆ. ಆಗ ನಾರಾಯಣಾಚಾರ್ಯರು ಹೇಳ್ತಾರೆ, ವ್ಯಕ್ತಿ ಯಾರನ್ನೋದು ನನಗೂ ಸರಿ ನೆನಪಿಲ್ಲ ರಾಮಾಚಾರಿ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.